ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಯನಮಲಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟರಮಣಪ್ಪರವರಿಗೆ ಬೀಳ್ಕೊಡುಗೆ ಸಮಾರಂಭ. ಚಿಂತಾಮಣಿ ತಾಲೂಕಿನ ಯನಮಲಪಾಡಿ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ವೆಂಕಟರಮಣಪ್ಪರವರು ವಯೋನಿವೃತ್ತ ಆಗುತ್ತಿರುವ ಹಿನ್ನೆಲೆಯಲ್ಲಿ ಯನಮಲಪಾಡಿ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಸಿಆರ್ಪಿ ಸರೋಜಮ್ಮ ಮತ್ತು ಶಿಕ್ಷಕ ಮಿತ್ರರು ವೆಂಕಟರಮಣಪ್ಪರವರಿಗೆ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಮುಖ್ಯ ಶಿಕ್ಷಕ ವೆಂಕಟರಮಣಪ್ಪರವರು ವಿವಿಧ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ಎಲ್ಲರ ಜೊತೆ ಸರಳ ಸಜ್ಜನಿಕೆಯಿಂದ ವರ್ತಿಸಿ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಗಡಿ ಭಾಗದ ಯನಮಲಪಾಡಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಮಕ್ಕಳ ಪೋಷಕರ ಜೊತೆ ಉತ್ತಮ ಒಡನಾಟವಿಟ್ಟುಕೊಂಡು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿದ್ದಾರೆ. ಬಟ್ಲಳ್ಳಿ ಕಷ್ಟನ ಸಿಆರ್ಪಿ ಸರೋಜಮ್ಮರವರು ಮಾತನಾಡಿ, ಮುಖ್ಯ ಶಿಕ್ಷಕರು ನಿವೃತ್ತಿಯಾದ ಮೇಲೆ ಅವರ ವಿಶ್ರಾಂತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಶಿಕ್ಷಕಿಯಾದ ನೇತ್ರ, ಗೀತಾ ಆರ್, ಅಶೋಕ್ ಕುಮಾರ್ ಮತ್ತು ವಿವಿಧ ಶಾಲೆಯ ಶಿಕ್ಷಕರು, ಅಡಿಗೆಯವರಾದ ಪ್ರಭಾವತಮ್ಮ, ಗೀತಮ್ಮ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಕೊನೆಯ ಕರೆಗಳಲ್ಲಿ ನಮ್ಮ ಭಾವ ಕರೀತೀನಿ. ಯಾಕಂದ್ರೆ ನಾನು ಒಂದ್ಸಾರಿ ಸಾರನ್ನು ಕರೆದಿಲ್ಲ. ಸುಮಾರು 28 ವರ್ಷ LPS ಸೇವೆ ಮಾಡಿದೆ. ನಾನು ಭಾವ ನೀವು ವ್ಯಾವಾಸಿ ಆಗ್ಬೋದು, BSc ಆಗ್ಬೋದು ಅಂತ ಕೇಳ್ತಾ ಇದ್ರು ನನಗೆ ಯಾವ್ದು ಬೇಡ ಅಂತ. ಕೊನೆಯ ಟೈಮಲ್ಲಿ 2 ವರ್ಷ HPS ಅಲ್ಲಿ ಅವ್ರು 28 ವರ್ಷ ಸೇವೆ ಮಾಡಿದ್ದಾರೆ. ಒಳ್ಳೆ ಟೈಮಲ್ಲಿ ಶಾಲೆಗೆ ರಜೆ ಆಗ್ತೀರಾ ಊರಿಗೆ ಮೆಚ್ಚುಗೆ ಕೊಟ್ಟು ಇಲ್ಲಿ ಸಹ ಶಿಕ್ಷಕರು ಹೇಳ್ತಾ ಇದ್ದಾರೆ, ಮಕ್ಕಳು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ವಿಷಯ ನಮ್ಮ ಸಿಆರ್ ಹೇಳ್ತಾರೆ. ಹೇಳಿದ್ರು ಯಾವುದೇ ವಿಷಯ ಆಗ್ಲಿ ನಮ್ಮ ಇಲಾಖೆ ಮಾಹಿತಿ ಕೇಳಿದಾಗ ಫಸ್ಟ್ ಜರೂರು ಒಂದು ಆ ಒಂದು ಮೆಚ್ಚುಗೆ ಪಾತ್ರರಾಗಿದ್ದಾರೆ. ಮಕ್ಕಳಿಗೂ ಅಚ್ಚುಮೆಚ್ಚಿನ ಒಂದು ಮಾಡಿರ್ತಕ್ಕಂಥ ಶಾಲೆಗಳಲ್ಲಿ ಉತ್ತಮ ಸೇವೆ ಮಾಡಿದ್ದಾರೆ. ಒಂದು ಚುಕ್ಕೆ ಇಲ್ಲ. ಶಾಲೆಗೆ ಬಂದಿಲ್ಲ ಅನ್ನೋ ವಿಷಯ ಆಗ್ಬೋದು, ಇಲಾಖೆ ಒಂದು ಫಿರ್ಯಾದಿ ಆಗ್ಬೋದು, ಊರಿನವರು ಆಗ್ಬೋದು, ಯಾವುದೂ ಇಲ್ಲ. ಮನಃಶಾಂತಿಯಿಂದ ಕೆಲಸ ಮಾಡಿದ್ದಾರೆ. ಆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಚೆನ್ನಾಗಿಟ್ಟಿರಲಿ ಅಂತೇಳಿ ನಾನು 2 ಮಾತು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಧನ್ಯವಾದ. ಇಂದು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ವೆಂಕಟರಮಣಪ್ಪ ಸರ್ ಅವರು ನಿವೃತ್ತಿ ಹೊಂದಿದ್ದಾರೆ. ಸೊ ಅವರಿಗೆ ನಾವು ಬೀಳ್ಕೊಡುಗೆ ಸಮಾರಂಭ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಅಂತ ಕಡೆ ಸ್ನಾನ ಮಾಡ್ಕೊಂಡು ಬರ್ತಾ ಇರ್ತಂತೆ. ಅಂತಹ ಮಕ್ಕಳು ಇರೋ ಕಡೆ ನನ್ನನ್ನ ಅಲ್ಲಿಗೆ ಅಪಾಯಿಂಟ್ ಮಾಡಿದಾಗ ಅಂತಹ ಮಕ್ಕಳನ್ನ ಒಳ್ಳೆಯ ಒಂದು ಇದಾಗಿ ಮುಂದೆ ಒಳ್ಳೆ ವಿದ್ಯಾವಂತರಾಗ ಆಗುವಂಗೆ ತಿದ್ದಿ ಅಲ್ಲೇ ನಾನು ಎಲ್ಲಾ ರೀತಿಯಾಗಿರ್ತಕ್ಕಂಥ ಇದನ್ನು ಕೊಟ್ಟು ಒಳ್ಳೆ ವ್ಯಕ್ತಿಗಳನ್ನಾಗಿ ನಾನು ಮಾಡಿದೆ. ಇವತ್ತು ಕೂಡ ಆ ಊರಿನ ಜನ ನನ್ನ ನೋಡಿದ್ರೆ, ಸರ್ ನೀವು ಬಂದು ನಮ್ಮ ಮಕ್ಕಳಿಗೆ ಒಂದು ಜ್ಞಾನದ ಇದಾಯಿತು, ಅದಕ್ಕೆ ಮುಂಚೆ ಬಂದಿರ್ತಕ್ಕಂಥವ್ರು ಯಾರು ಅಷ್ಟೊಂದು ಹಚ್ಕೊಳ್ತಾ ಇರಲಿಲ್ಲ, ಏನೋ ನೀವು ಬಂದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ದಾರಿಯನ್ನು ತೋರಿಸಿದ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಮಕ್ಕಳು ಇವಾಗಲೂ ಒಳ್ಳೆ ಕೆಲವರು ಜಾಬ್ಗಳಲ್ಲಿ ಸೇರ್ಕೊಂಡಿದ್ದಾರೆ, ಮತ್ತೆ ಕೆಲವರು ಒಳ್ಳೆಯ ಒಂದು ರಾಜಕೀಯ ವ್ಯಕ್ತಿಗಳಾಗಿ ಬೆಳೀತಾ ಇದ್ದಾರೆ. ಇವಾಗಲೂ ಅಲ್ಲಿ ಒಳ್ಳೆಯ ಅಭಿಮಾನವನ್ನು ನನಗಿದೆ. ಅಲ್ಲಿ ಒಂದು 5 ವರ್ಷ ಕಾಲ ಸೇವೆ ಸಲ್ಲಿಸಿ ಆಮೇಲೆ ಅಲ್ಲಿಂದ ವೆಂಕಟರಾಯನ ಕೋಟೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನನ್ನನ್ನ ವರ್ಗಾವಣೆ ಮಾಡಿದ್ರು. ಅಲ್ಲಿಗೆ ಹೋಗಿ ಅಲ್ಲಿ ಕೂಡ ಸುಮಾರು 40-45 ಜನ ಮಕ್ಕಳು ಆ ಶಾಲೆಯಲ್ಲಿದ್ರು. ನಾವು ಹೋದಾಗ 10 ಜನ ಅಲ್ಲಿ ದಾಖಲೆ ಆಯಿತು. ಪ್ರೈಮರಿ ಸ್ಕೂಲ್ ಆಗಿದ್ರು ಕೂಡ 45-50 ಮಕ್ಕಳಿದ್ದಾರೆ. ಆ ಶಾಲೆ ನಮ್ಮ ಎಕೋಕೋಟೆ ಕ್ಲಸ್ಟರ್ಗೆಲ್ಲ 1ನೇ ಶಾಲೆ ಆಗಿರ್ತಕ್ಕ. ಯಾವ ಪ್ರೋಗ್ರಾಮ್ ನೋಡಿದ್ರು ಅವರೇ, ಯಾವ ಕಲ್ಚರಲ್ ಆಕ್ಟಿವಿಟೀಸ್ ಇದ್ರು ಅವರೇ, ಸ್ಪೋರ್ಟ್ಸ್ ಅಲ್ಲೂ ಅವರೇ. ಆ ಥರ ಅಲ್ಲಿ ಕೂಡ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡೆ. ಮತ್ತೆ ಆ ಮಕ್ಕಳು ಅದೇ ರೀತಿಯಾಗಿ ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಂಡು ಮುಂದುವರೆದಿದ್ದಾರೆ. ಅಲ್ಲಿಂದ ಮತ್ತೆ ಗುಡುವಾಪ್ನಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ 5 ವರ್ಷದ ಕಾಲ ಅಲ್ಲಿ ಮಾಡಿ ಗುಡುವಾಪ್ನಲ್ಲಿಗೆ ಮತ್ತೆ ವರ್ಗಾವಣೆ ಆಯಿತು. ಅಲ್ಲಿಗೆ ಬಂದು ಅಲ್ಲಿ 19 ವರ್ಷದ ಕಾಲ ಅಲ್ಲಿದ್ದೆ ಗುಡುವಾಪ್ನಲ್ಲಿ. ಅಲ್ಲಿಂದ ಮತ್ತೆ ವೈಗೋಳ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ 4 ತಿಂಗಳ ಕಾಲ ಮಾತ್ರ ಇದ್ದೆ. ಮತ್ತೆ ಅಲ್ಲಿಂದ ನನಗೆ ಬಡ್ತಿ ಕೊಟ್ಟು ಈ ಶಾಲೆಗೆ 5ನೇ ತಿಂಗಳಲ್ಲಿ 21/5/2022 ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ಮೇಲೆ ಇದು ನನಗೆ HPS. ಅದಕ್ಕೆ ಮೊದಲೆಲ್ಲ ನಾನು LPSಗಳನ್ನು ಮಾಡಿದ್ದೆ. ನನ್ನಲ್ಲಿರ್ತಕ್ಕ ಜ್ಞಾನವೆಲ್ಲ ಹೋಗ್ಬಿಟ್ಟಿತ್ತು. ಯಾಕಂದ್ರೆ ಕಾಗುಂಟುಗಳು ಬರ್ಕೊಡೋದು, ಪದಗಳು ಬರ್ಕೊಡೋದು, ಏನೋ ಅಷ್ಟು ಪಾಠ ಮಾಡೋದು ಅಷ್ಟೇ ಇತ್ತು. ಅಂದ್ರೆ ನಮಗೆ ಜ್ಞಾನ ಬೆಳೀಬೇಕಂದ್ರೆ ಮಕ್ಕಳಿಂದಲೇ ನಾವು ಜ್ಞಾನ ಬೆಳೆಯುವಂಥದ್ದು. ಯಾಕಂದ್ರೆ ನಿಮ್ಗೆ ಯಾವಾಗ ಹೇಳ್ತೀವಿ ಹೇಳೋದ್ರಿಂದ ನಾವು ಕಲಿತೀವಿ. HPS ಬಂದಾಗ ನನಗೆ ಹೊಸ ಅನುಭವ ಆಯಿತು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ HPS ಆಯ್ತಲ್ಲಪ್ಪ, ಇಲ್ಲಿ ಹೆಡ್ ಮಾಸ್ಟರ್ ಕೋರ್ಸ್ ತಗೊಂಡಿದ್ದೀನಿ, ಇಲ್ಲೆಲ್ಲ ಗ್ರಾಜುಯೇಟ್ ಟೀಚರ್ಸ್ ಎಲ್ಲ ಬಂದಿರ್ತಾರೆ, ಇವರಲ್ಲಿ ನಾನು ಕೆಲಸ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ.
ಆದರೂ ಕೂಡ ಒಂದೆರಡು ತಿಂಗಳು ಸ್ವಲ್ಪ ಕಷ್ಟವಾಗೇ ಇತ್ತು. ಆಮೇಲೆ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಾಗಿರ್ತಕ್ಕಂಥ ನೇತ್ರ ಮೇಡಮ್ ಅವರು, ಮೊದಲ ಮೇಡಮ್ ಅವರು ಒಳ್ಳೆ ಸಹಕಾರವನ್ನು ಕೊಟ್ಟು ನನ್ನಲ್ಲಿ ಊರಲ್ಲೇ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನನ್ನನ್ನು ಗುರ್ತಿಡಿಯೋಂಗೆ ಅವರು ಮಾಡಿದ್ರು. ಅವರ ಸಹಕಾರದಿಂದ ನಾನು ಇಲ್ಲಿ 2 ವರ್ಷಗಳ ಕಾಲ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಈಗ ವಯೋನಿವೃತ್ತಿ ಹೊಂದಲೇಬೇಕು. ಯಾಕಂದ್ರೆ 60 ವರ್ಷಗಳು ಯಾವಾಗ ತುಂಬುತ್ತೋ ಆವಾಗ ನಾವು ಯಾರೇ ಹೇಳಿ ನಮ್ಮ ಟೈಮ್ ಅಷ್ಟು ಗಡಿ. ಆ ಸಮಯಕ್ಕೆ ಸರಿಯಾಗಿ ನಾವು ನಿವೃತ್ತಿ ಹೊಂದಿ ಕೆಲಸದಿಂದ ಬಿಡುಗಡೆ ಹೋಗ್ಲೇಬೇಕು.